ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ, PDO ಹಾಗೂ SSC MTS ಹುದ್ದೆಗಳಿಗಾಗಿ ಜನರಲ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು 4ನೇ ವಿಡಿಯೋ. ಈ ವಿಡಿಯೋದಲ್ಲಿ ಆರ್ಟಿಕಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್ ದ, ಈ 3 ಆರ್ಟಿಕಲ್ಸ್ಗಳ ಬಗ್ಗೆ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೋ ವಿಲೇಜ್ ಅಕೌಂಟೆಂಟ್ ಆದರೂ ಆಗಲಿ, PDO ಆದರೂ ಆಗಲಿ, SSC MTS ಆದರೂ ಆಗಲಿ, 3 ಎಕ್ಸಾಮ್ನಲ್ಲಿ ಫಿಕ್ಸ್ ಈ ಕ್ವಶನ್ ಇರುತ್ತೆ, ಯಾವುದು ಆರ್ಟಿಕಲ್ಸ್ಗಳ ಮೇಲೆ. ಅದಕ್ಕಾಗಿ ಈ ಆರ್ಟಿಕಲ್ಸ್ಗಳ ಮೇಲೆ ಬರುವಂತಹ ಕ್ವಶನ್ಸ್ಗಳನ್ನು ಈಸಿಯಾಗಿ ಆನ್ಸರ್ ಮಾಡೋದು ಹೇಗೆ, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಹತ್ರ SSC MTSಗೆ ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನೋಡಿ. SSC MTS ಹವಾಲ್ದಾರ್ ಅವರಿಗಾಗಿ ಸಂಪೂರ್ಣವಾಗಿ ಸಿಲೆಬಸ್ ಪ್ರಕಾರ ಸಾಮಾನ್ಯ ಜ್ಞಾನ ಅಂದರೆ GK ಹಾಗೆ ಇಂಗ್ಲೀಷ್ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಒಟ್ಟು 18 PDF ನೋಟ್ಸ್ಗಳು ಕೇವಲ 100 ರೂಪಾಯಿಗೆ. ನೀವೇನಾದರೂ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಅದಕ್ಕೂ ಸಹ ನಮ್ಮ ಹತ್ರ ಪೇಪರ್ 2 ನೋಟ್ಸ್ ಇದೆ. ಇದರ ಜೊತೆಗೆ ಪೇಪರ್ 1 ನೋಟ್ಸು ಸಹ ಕೊಡ್ತೀವಿ, ಅದು ಕೇವಲ 100 ರೂಪಾಯಿಗೆ. ನಿಮಗೇನಾದರೂ SSC MTS ನೋಟ್ಸು ಅಥವಾ ವಿಲೇಜ್ ಅಕೌಂಟೆಂಟ್ ನೋಟ್ಸ್ಗಳೇನಾದರೂ ಬೇಕಾದರೆ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನೀವು ನೋಟ್ಸ್ನ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆರ್ಟಿಕಲ್ಸ್ ಅಂದರೆ ಯಾವ್ಯಾವು ಇಲ್ಲಿದ್ದಾವೆ ನೋಡಿ. ಎ ಆ್ಯಂಡ್ ದ, ಇವುಗಳಿಗೆ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ, ಹೌದಾ. ಮತ್ತು ಇದರಲ್ಲಿ 2 ಭಾಗಗಳು ಬರ್ತಾವೆ. ಯಾವುದು, ಒಂದು ಎ ಆ್ಯಂಡ್, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ, ಹೌದಾ. ಹಾಗೆ ದ, ಇದನ್ನು ನಾವು ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ನೀವು ನೋಡಿರ್ತೀರ ಇಂಗ್ಲೀಷ್ ಓದುವಾಗ ಎ ಆ್ಯಂಡ್ ಮತ್ತು ದ ಅನ್ನೋದು ಈ ಪದಗಳಿರ್ತವೆ, ಆದರೆ ಇವುಗಳಿಗೆ ಆರ್ಟಿಕಲ್ಸ್ ಅಂತ ಕರಿತೀವಿ ಅನ್ನೋದು ಗೊತ್ತಿರಲ್ಲ. ಇವತ್ತು ನಿಮಗೆ ಪೂರ್ತಿಯಾಗಿ ನಿಮ್ಮ ಕನ್ಫ್ಯೂಸ್ ಏನೇನಿದೆ ಎಲ್ಲವನ್ನು ಕ್ಲಿಯರ್ ಮಾಡ್ತೀನಿ. ಮೊದಲಿಗೆ ಎ ಮತ್ತು ಆ್ಯನ್ ಎಲ್ಲಿ ಹಚ್ತೀವಿ ಅನ್ನೋದನ್ನು ತಿಳ್ಕೊಂಡು, ಮತ್ತು ದ ಎಲ್ಲಿ ಹಚ್ತೀವಿ ಅನ್ನೋದು ತಿಳ್ಕೊಂಡು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಫಸ್ಟ್ ಏನಿದೆ, ಎ ಎಲ್ಲಿ ಹಚ್ತೀವಿ ಅಂದರೆ ಕಾನ್ಸೋನೆಂಟ್ಸ್ ಸೌಂಡ್ ಬಿಫೋರ್, ಅಂದರೆ ಯಾವುದಾದ್ರೂ ಒಂದು ಪದ ಇದ್ದರೆ ಇಲ್ಲಿ ನೋಡ್ತಾ ಇದ್ದರೆ ಎ ಬುಕ್ಕು, ಇಯರು, ಯೂನಿವರ್ಸಿಟಿ, ಯುರೋಪಿಯನ್, ಒನ್ ಐಡ್ ಮ್ಯಾನ್, ಈ ಥರ ಕಾನ್ಸೋನೆಂಟ್ಸ್ ಸೌಂಡ್ ಬಂದಲ್ಲಿ, ಕಾನ್ಸೋನೆಂಟ್ಸ್ ಅಂದರೆ ವ್ಯಂಜನಗಳು. ಇನ್ನು ಆನ್ ಎಲ್ಲಿ ಹಚ್ತೀವಿ, ಓವೆಲ್ಸ್ ಸೌಂಡ್ ಬಂದಲ್ಲಿ. ಓವೆಲ್ಸ್ ಅಂದರೆ ಸ್ವರಗಳು ಅಂತ ಅರ್ಥ. ಸ್ವರಗಳು ಯಾವ್ಯಾವ ಇದ್ದಾವೆ, ಎ, ಇ, ಐ, ಓ, ಯು. ಇವುಗಳೆಲ್ಲವಕ್ಕೂ ನಾವೇನಂತ ಕರಿತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಸ್ವರಗಳು ಅಂತ ಕರಿತೀವಿ. ಇದನ್ನು ಬಿಟ್ಟು, ಈ 5 ಲೆಟರ್ನ ಬಿಟ್ಟು ಉಳಿಕೆದೆಲ್ಲ ಇದ್ದಾವೆ ನೋಡಿ, ಅವುಗಳೆಲ್ಲವೂ ವ್ಯಂಜನಗಳಾಗ್ತವೆ, ಹೌದಾ. ವ್ಯಂಜನಗಳು ಅಕ್ಷರ ಬಂದಲ್ಲೇ ಅಥವಾ ವ್ಯಂಜನಗಳ ಸೌಂಡ್ ಬಂದಲ್ಲೇ ನಾವು ಏನು ಹಚ್ಚಬೇಕು, ಎ ಹಚ್ಚಬೇಕು. ಇವು 5 ಬಂದಾಗ ನಾವೇನು ಹಚ್ಚಬೇಕು, ಆನ್ ಹಚ್ಚಬೇಕು. ಯಾವ ಥರ, ಆ್ಯಪಲ್ ಎ ಇದೆಯಾ ಇಲ್ಲ, ಹಾಗಾದರೆ ಆನ್ ಹಚ್ಚಬೇಕು. ಇಲ್ಲಿ ಆ್ಯಪಲ್ ಇದೆ ನೋಡಿ, ಎ ಅನ್ನೋ ಪದ ಬಂದಿದೆ, ಹೌದಾ. ಇನ್ನು ಅಂಬ್ರೆಲ್ಲ, ಇಲ್ಲಿ ಅಂಬ್ರೆಲ್ಲ ಅಂದರೆ ಯು ಬರುತ್ತೆ. ಯು ಅಂದರೆ ಇಲ್ಲಿದೆ ನೋಡಿ, ಈ ಥರ ಈ ರೀತಿ ಹಚ್ಚಿದ್ದೀವಿ ಅಂತ ನೀವು ಅಂದ್ಕೊಂಡಿರ್ತೀರಿ, ಆದರೆ ಇದರಲ್ಲೇ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡ್ನಲ್ಲಿ. ಇನ್ನು MLA, ಎಮ್ ಅಂದರೆ ಏನು ಬರುತ್ತೆ, AEIOU, ಅದರಲ್ಲಿ ಎಮ್ ಅನ್ನೋದಿಲ್ಲ, ಆದರೂ ಸಹ ನಾವು ಆ್ಯನ್ ಹಚ್ಚಿದ್ದೀವಿ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಏನು ತಿಳ್ಕೊಬೇಕು, ಎ ಎಲ್ಲಿ ಹಚ್ಬೇಕಂದ್ರೆ ವ್ಯಂಜನಗಳು ಇದ್ದಲ್ಲೇ, ಆ್ಯನ್ ಎಲ್ಲಿ ಹಚ್ಚಬೇಕು ಅಂದರೆ ಸ್ವರಗಳ ಸೌಂಡ್ ಇದ್ದಲ್ಲೇ, ಹೌದಾ. ಈಡು ತಿಳ್ಕೊಂಡ್ರಿ. ಇನ್ನು ದ ಎಲ್ಲಿ ಹಚ್ಚಬೇಕು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ರೂಲ್ಸ್. ಡೆಫಿನೆಟ್ ಆರ್ಟಿಕಲ್ ಯಾವುದು, ದ, ಇದನ್ನು ನಾವು ಎಲ್ಲಿ ಹಚ್ಚಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟು ಇಲ್ಲಿ ನೋಡ್ತಾ ಇದ್ದೀರಾ, ದ ಸೂಪರ್ನೇಟಿವ್ ಡಿಗ್ರೀಸ್. ಸೂಪರ್ನೇಟಿವ್ ಡಿಗ್ರೀಸ್ ಅಂದರೆ ಟಾಲೆಸ್ಟು, ಬಿಗ್ಗೆಸ್ಟು, ಸ್ಮಾಲೆಸ್ಟು, ಈ ಥರ ಇರ್ತವೆ ನೋಡಿ. ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಸೂಪರ್ನೇಟಿವ್ ಡಿಗ್ರೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ, ಹಿ ಈಸ್ ದ ಟಾಲೆಸ್ಟ್ ಮ್ಯಾನ್ ಇನ್ ದ ಕ್ಲಾಸ್, ಹೌದಾ. ಇವನು ಅತಿ ಎತ್ತರವಾದ ಮನುಷ್ಯ. ಇಲ್ಲಿ ಟಾಲೆಸ್ಟ್ ಅಂತ ಇದೆಯಾ, ಟಾಲೆಸ್ಟ್ ಮುಂದ್ಗಡೆ ದ, ಅದೇ ಬಿಗ್ಗೆಸ್ಟ್ ಇದ್ರೂ ದ ಹಚ್ಚಬೇಕು, ಸ್ಮಾಲೆಸ್ಟ್ ಇದ್ರೂ ದ ಹಚ್ಚಬೇಕು, ಈ ಥರ. ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಪದಕ್ಕೆ ಲಾಸ್ಟು EST ಅನ್ನೋದು ಏನಾದರೂ ಸೇರಿದರೆ ಅದಕ್ಕೆ ನಾವೇನು ಹಚ್ಚಬೇಕು, ದ ಹಚ್ಚಬೇಕು. ಈಗ ಒಂದು ಗೊತ್ತಾಯಿತು, ಒಂದು ಏನೋ ಸೂಪರ್ನೇಟಿವ್ ಡಿಗ್ರೀಸ್ ಇದ್ದಾಗ ನಾವು ದ ಹಚ್ಚಬೇಕು. ಇನ್ನು ಎರಡನೇದೇನು, ದ ನೇಮ್ಸ್ ಆಫ್ ದಿ ಹೋಲಿ ಬುಕ್ಸ್, ಅಂದರೆ ದ ಗೀತಾ, ದ ಬೈಬಲ್, ದ ಕುರಾನು, ದ
ಯಾವುದು ಮಹಾಭಾರತ, ದ ರಾಮಾಯಣ ಇಂಥ ಬುಕ್ಸ್ ಏನಿರ್ತವೆ ನೋಡಿ, ಇವುಗಳಿಗೆ ಅಂದರೆ ಇವು ಎಲ್ರಿಗೂ ಗೊತ್ತಿರುತ್ತೆ, ಇವುಗಳಿಗೆ ನಾವೇನು ಹಚ್ಚಬೇಕು ಅಂದರೆ ದ ಹಚ್ಚಬೇಕು. ಇನ್ನು ಮೂರನೇದೇನು, ದ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಗಳಿರ್ತವೆ ನೋಡಿ, ಆ ನ್ಯೂಸ್ ಪೇಪರ್ ಎಲ್ಲದಕ್ಕೂ ನಾವು ಏನು ಹಚ್ಚಬೇಕು, ಅದ್ರ ಹಿಂದ್ಗಡೆ ದ ಅನ್ನೋದು ಹಚ್ಚಬೇಕು. ದ ಹಿಂದೂಸ್ತಾನ್ ಟೈಮ್ಸ್ ಈ ಥರ ಇದೆ, ದ ಪ್ರಜಾವಾಣಿ ಈ ಥರ, ದ ಸಂಯುಕ್ತ ಕರ್ನಾಟಕ ಈ ಥರ ಹಚ್ಚಬೇಕು. ಇನ್ನು ಎಕ್ಸೆಟ್ರಾ ಈ ಥರ ಯಾವುದೇ ನ್ಯೂಸ್ ಪೇಪರ್ ಇರಲಿ, ನಾವಲ್ಲಿ ಏನು ಹಚ್ಚಬೇಕು, ದ ಹಚ್ಚಬೇಕು. ಇನ್ನು ನಾಲ್ಕನೇದ್ದು, ನದಿಗಳು, ಸಮುದ್ರಗಳು ಅಥವಾ ಬೆಟ್ಟ ಗುಡ್ಡಗಳಿಗೆ ಅವುಗಳಿಗೆಲ್ಲವಕ್ಕೂ ನಾವೇನು ಹಚ್ಚಬೇಕು ಅಂದರೆ ದ ಹಚ್ಚಬೇಕು. ಏನು, ದ ನೈಲ್ ನದಿ, ಹೀಗೆ ದ ಪೆಸಿಫಿಕ್ ಮಹಾಸಾಗರ, ದ ಹಿಮಾಲಯ ಬೆಟ್ಟಗಳಿದ್ದಾವೆ ನೋಡಿ, ಅವು ಅಂಥವಕ್ಕೆಲ್ಲವಕ್ಕೂ ನಾವೇನಂತ ಕರಿಬೇಕು ಅಂದರೆ ಹಿಂದ್ಗಡೆ ದ ಹಚ್ಚಬೇಕು. ಆಯಿತಾ. ಇನ್ನು ದ ಫೇಮಸ್ ಬಿಲ್ಡಿಂಗ್ಸ್ಗಳು, ಐದನೇದೇನು ಫೇಮಸ್ ಬಿಲ್ಡಿಂಗ್ಸ್ಗಳಿರ್ತವೆ ನೋಡಿ, ಅದಕ್ಕೂ ಸಹ ನಾವು ದ ಹಚ್ಚಬೇಕು. ಏನು, ತಾಜ್ ಮಹಲ್. ಈಗ ತಾಜ್ ಮಹಲ್ ಅದೊಂದು ಫೇಮಸ್ ಬಿಲ್ಡಿಂಗ್, ಹೀಗಾಗಿ ನಾವು ದ ಹಚ್ಚಬೇಕು. ದ ಸ್ಟೋನ್ ಚರ್ಚ್ ಅಂದರೆ ಚರ್ಚ್ಗಳಿರ್ತವೆ, ದೇವಸ್ಥಾನಗಳಿರ್ತವೆ ನೋಡಿ, ಅವಕ್ಕೆಲ್ಲವಕ್ಕೂ ನಾವು ಏನು ಹಚ್ಚಬೇಕು ಅಂದರೆ ದ ಹಚ್ಚಬೇಕು. ಇನ್ನು ನೇಮ್ ಆಫ್ ದಿ ಯೂನಿಕ್ ಆಬ್ಜೆಕ್ಟ್ಸ್ ಅಂದರೆ ದ ಅರ್ತು, ದ ಸ್ಕೈ, ದ ಮೂನು, ಈ ಥರ ಭೂಮಿ, ಚಂದ್ರ, ಆಕಾಶ, ನಕ್ಷತ್ರಗಳ ಬಗ್ಗೆ ಏನಾದರೂ ನಾವು ಸೆಂಟೆನ್ಸ್ನ ಬರೆಯುವಾಗ ಅಥವಾ ಅಲ್ಲಿ ಏನಾದರೂ ಪದ ಇತ್ತಂದರೆ ಅದರ ಮುಂದುಗಡೆ ಏನಿರಬೇಕು, ದ ಇರಬೇಕು. ಇನ್ನು ಏಳನೇದ್ದು, ಪ್ರಾಪರ್ ನೌನ್ ಯೂಸ್ಡ್ ಎ ಕಾಮನ್ ನೌನ್. ಈಗ ಏನಿದೆ, ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ. ಈಗ ನಾವೇನಂತ ಕರಿತೀವಿ, ಈಗ ಹುಬ್ಳಿ ಅಂತ ಇದೆ, ಹೌದಾ, ಈ ಹುಬ್ಳಿಗೆ ನಾವೇನಂತ ಕರಿತೀವಿ, ಛೋಟಾ ಮುಂಬೈ ಅಂತ ಕರಿತೀವಿ. ಈ ಥರ ಏನು ಕರಿತೀವಿ ನೋಡಿ, ಒಂದು ಸಿಟಿನ ಕಂಪೇರ್ ಮಾಡ್ತೀವಿ ನೋಡಿ, ಅಲ್ಲಿ ಏನು ಹಚ್ಚಬೇಕು ಅಂದರೆ ನಾವು ದ ಹಚ್ಚಬೇಕು. ಇಲ್ಲೇನು ಕಂಪೇರ್ ಮಾಡಿದರೆ, ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ. ಡೆಲ್ಲಿ ಏನಿದೆ ಲಂಡನ್ ಇದ್ದಂಗೆ ಇಂಡಿಯಾದಲ್ಲಿ, ಆ ಥರ. ಇನ್ನು ಎಂಟನೇದ್ದು, ದ ನೇಮ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಕಮ್ಯುನಿಟೀಸ್ ಅಂದರೆ ಯಾವುದೇ ಒಂದು ದೇಶದ ಹೆಸರು ಹೇಳುವಾಗ ನೋಡ್ತಾ ಇದ್ದೀರಾ, ದ ಜರ್ಮನ್, ದ ಇಂಡಿಯಾ, ದ ಪಾಕಿಸ್ತಾನ್, ದ ಬಾಂಗ್ಲಾದೇಶ್, ಈ ಥರ ದೇಶಗಳ ನೇಮ್ ಹೇಳುವಾಗ ನಾವು ಅದ್ರ ಮುಂದುಗಡೆ ದ ಹಚ್ಚಬೇಕು. ಮತ್ತು ಇದು ಏನೋ ಆ ದೇಶದ ಧರ್ಮಗಳ ಬಗ್ಗೆ ಹೇಳುವಾಗ ಸಹ ನಾವು ದ ಹಚ್ಚಬೇಕು. ದ ಹಿಂದೂ, ದ ಕ್ರಿಶ್ಚಿಯನ್ನು, ದ ಮುಸ್ಲಿಮು, ಈ ಥರ, ದ ಪಾರ್ಸಿ, ಈ ಥರ ನಾವು ಕಮ್ಯುನಿಟೀಸ್ ಅಂದರೆ ಧರ್ಮಗಳ ಬಗ್ಗೆ ಹೇಳುವಾಗೂ ಸಹ ನಾವು ದ ಹಚ್ಚಬೇಕು. ಇನ್ನು ಒಂಬತ್ತನೇದ್ದು ಏನು, ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳ ಬಗ್ಗೆ ಹೇಳುವಾಗೂ ಸಹ ನಾವು ಏನು ಹಚ್ಚಬೇಕು, ದ ಅನ್ನು ಮೊದಲು ಹಚ್ಚಬೇಕು. ದ ಈಸ್ಟ್, ದ ವೆಸ್ಟ್, ಈ ಥರ. ಮತ್ತು ಹತ್ತನೇದ್ದೇನು, ದ ವೆನ್ ಸಿಂಗ್ಯುಲರ್ ನೌನ್ ಪ್ರೆಸೆಂಟ್ ಆಲ್ ಕ್ಲಾಸಸ್ ಅಂದರೆ ದ ಡಾಗ್ ಈಸ್ ಅ ಫೇತ್ಫುಲ್ ಎನಿಮಲ್ ಅಂದರೆ ನಾಯಿ ಒಂದು ನಿಯತ್ತಿನ ಪ್ರಾಣಿ. ಈ ಥರ ನಾವು ಹೇಳುವಾಗೂ ಸಹ ನಾವು ದ ಹಚ್ಚಬೇಕು ಮೊದಲು. ಈಗ ಎಲ್ಲಿ ಹಚ್ಚಬೇಕು ಅನ್ನೋದು ಗೊತ್ತಾಯಿತು. ಎಲ್ಲೆಲ್ಲೇ ಕಾನ್ಸೋನೆಂಟ್ ಸೌಂಡ್ ಬಂದಲ್ಲೇ ನಾವು ಎ ಹಚ್ಚಬೇಕು, ಓವೆಲ್ಸ್ ಸೌಂಡ್ ಬಂದಲ್ಲೇ ನಾವು ಆನ್ ಹಚ್ಚಬೇಕು, ಹಾಗೆ ದ ಎಲ್ಲಿ ಹಚ್ಚಬೇಕು ಅನ್ನೋದನ್ನು ಇಷ್ಟು ನೋಡಿದ್ರಿ. ಈಗ ಒಂದೊಂದು ಸರ್ತಿ ಏನಾಗಿರುತ್ತೆ, ನಾನೇನು ಹೇಳಿದೆ, ಓವೆಲ್ಸ್ ಸೌಂಡ್ ಅಂದರೆ ಎ, ಇ, ಐ, ಓ, ಯು ಅಂತ ಹೇಳಿದೆ. ಇವು ಓವೆಲ್ಸ್. ಈ ಓವೆಲ್ಸ್ ಸೌಂಡ್ ಬಂದಲ್ಲೇ ನಾವು ಏನು ಹಚ್ಚಬೇಕು, ಆ್ಯನ್ ಹಚ್ಚಬೇಕು, ಹೌದಾ. ಒಂದೊಂದು ಸರ್ತಿ ಏನಿರುತ್ತೆ ಅಂದರೆ ಓವೆಲ್ಸು ಜಾಸ್ತಿ ಆಗ್ತವೆ. ಹಾಗೆ ಎಚ್ಚನ್ನು ನಾವು ಕನ್ನಡದಲ್ಲಿ ಬರೆದಾಗ ಈ ಥರ ಬರುತ್ತೆ, ಹೌದಾ. ಫಸ್ಟ್ ಏನು ಬರುತ್ತೆ, ಎ ಬರುತ್ತೆ, ಹೀಗಾಗಿ ಇದು ಓವೆಲ್ಸ್ ಸೌಂಡ್ ಆಗುತ್ತೆ. ಹಾಗೆ ಇ ಆಯಿತಾ, ಇ ಬರೆದಾಗ ಈ ಥರ ಇ ಅಂತರೂ ಇದೆ, ಹೌದಾ. ಓ ಇದೆ. ಇನ್ನು ಎಮ್ ಬರೆದಾಗ ಈ ಥರ ಬರಿತೀವಿ, ಅದರಲ್ಲಿ ಫಸ್ಟ್ ಏನು ಬರುತ್ತೆ, ಎ ಬರುತ್ತೆ. ಈ ಥರ ಒಂದಿಷ್ಟು ಕಾನ್ಸೋನೆಂಟ್ಸ್ ಸೌಂಡ್ ಆಗ್ತವೆ. ಅದನ್ನು ನಾನು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಫಸ್ಟ್ ಇದೆ ನೋಡಿ, ಫಸ್ಟ್ನೇ ಕ್ವಶನ್ ನೋಡೋಣ. ಒಂದನೇ ಕ್ವಶನ್ ಏನಿದೆ, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಸ್. ಈ ಥರ ಇದೆ, ಹೌದಾ. ಇಲ್ಲಿ ಈ ಕ್ವಶನ್ ನೋಡೋದು ಬೇಡ. ಫಸ್ಟ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ದ ಹಿಮಾಲಯಸ್ ಅಂತ ಕೊಟ್ಟಿದ್ದಾರೆ.
ದ ಅಂದ್ರೆ ಇದು ಹಿಮಾಲಯಸ್ ಅಂದರೆ ಯಾವುದು ಬೆಟ್ಟ ಗುಡ್ಡಗಳ ಹೆಸರು. ಹೀಗಾಗಿ ಅವ್ರು ಏನು ಮಾಡಿದ್ದಾರೆ, ದ ಅಂತ ಕೊಟ್ಟಿದ್ದಾರೆ. ಈಗ ನಮ್ಮದು ಕ್ವಶನ್ನ ನೋಡ್ತಾ ಹೋಗೋಣ. ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಸ್. ಈ ಥರ ಇದೆ. ಆಪ್ಷನ್ಗಳೇನಿದ್ದಾವೆ, ಎ ಮತ್ತು ದ ದ ದ ದ ಎ ಆ್ಯಂಡ್ ದ. ನಿಮಗೆ ಎಕ್ಸಾಮ್ನಲ್ಲಿ ಇದೇ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಹೌದಾ? ಈಗ ನಾವು ಇಲ್ಲೇನು ಹಚ್ಚಬೇಕು, ಇಲ್ಲೇನು ಹಚ್ಚಬೇಕು, ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನೋದೇನು, ಅದೊಂದು ದೊಡ್ಡ ಶಿಖರ, ಹೌದಾ? ಅಲ್ಲಿ ಏನು ಹಚ್ಬೇಕಂತ ಹೇಳಿದ್ದೆ ನಾನು, ದ ಹಚ್ಚಬೇಕು. ಹೀಗಾಗಿ ಇಲ್ಲಿ ಏನು ಹಚ್ಚಬೇಕು, ದ. ಇನ್ನು ಈಸ್ ಟಾಲೆಸ್ಟ್. ಟಾಲೆಸ್ಟ್ ಅಂತ ಬಂದಲ್ಲಿ ಏನು ಹಚ್ಚಬೇಕು, ನಾ ಹೇಳಿದ್ದೆ ಬಿಗ್ಗೆಸ್ಟು, ಸ್ಮಾಲೆಸ್ಟು, ಟಾಲೆಸ್ಟು ಈ ಥರ ಪದಗಳು ಬಂದರೆ ಅಲ್ಲಿ ಏನು ಹಚ್ಚಬೇಕು, ನಾವು ದನೇ ಹಚ್ಚಬೇಕು. ಹೀಗಾಗಿ ಅದಕ್ಕಿಂತ ಈಸಿ ಅಂದರೆ ಯಾವುದಾದ್ರೂ ಪದಕ್ಕೆ ಇ ಎಸ್ ಟಿ ಅನ್ನೋದು ಏನಾದರೂ ಸೇರಿದರೆ ಅಲ್ಲಿ ನಾವು ದ ಹಚ್ಚಬೇಕು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದ. ಇದು ಸರಿಯಾದ ಉತ್ತರ. ಇನ್ನೂ ತಿಳಿದಿಲ್ಲ ಅಂದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎರಡನೇ ಪ್ರಶ್ನೆ, ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಹಿರೈಸ್ ಆಫ್ ಗ್ರೇಟೆಸ್ಟ್ ಎಂಪೈರ್. ಈ ಥರ ಇದೆ, ಹೌದಾ? ಎರಡನೇದು. ಈಗ ಹಿರೈಸ್ ಅನ್ನೋ ಪದ ಇದೆ, ಹೌದಾ? ಇಲ್ಲಿ ಏನು ಹೇಳಿದ್ದೆ ನಾನು, ಒಂದನೇದು ಸಿಗಲಿಲ್ವಾ, ಬೇಡ, ನಮಗೆ ಎರಡನೇ ಆಪ್ಷನಿಗೆ ಹೋಗೋಣ. ಏನು, ಇ ಎಸ್ ಟಿ ಅನ್ನೋ ಪದ ಸೇರಿದರೆ ಏನು ಹಚ್ಬೇಕಂತ ಹೇಳಿದ್ದೀನಿ ನಾನು, ದ ಹಚ್ಚಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಇದರ ಆಪ್ಷನ್ ಏನು, ದ. ಇಲ್ಲೆಲ್ಲಾದರೂ ಎರಡನೇ ಆಪ್ಷನ್ ದ ಇದೆಯಾ, ಹಾಗಾದರೆ ಇಲ್ಲಿದೆ. ಹಾಗಾದರೆ ಇದು ಸರಿಯಾದ ಉತ್ತರ. ಒಂದನೇದು ಏನಾಗುತ್ತೆ, ಆನೆ ಆಗುತ್ತೆ. ಯಾಕಂದರೆ ಇಲ್ಲಿ ಎರಡನೇ ಆಪ್ಷನ್ ದ ಎಲ್ಲಿ ಇಲ್ಲ, ಇದು ಒಂದೇ ಇದೆ. ಹೀಗಾಗಿ ನಿಮಗೆ ಒಂದಾದರೂ ಹುಡ್ಕೋಕೆ ಬರಬೇಕು. ಈ ಥರ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಎಚ್ ಅನ್ನೋದೇನು ಬರುತ್ತೆ, ಎಚ್ ಈ ಥರ ಬರೆದ್ರೆ ನಾವೇನು ಬರ್ತೀವಿ, ಎ ಬರುತ್ತೆ. ಅದಕ್ಕಾಗಿ ಆನ್. ಈ ಥರ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿದೆ ನೋಡಿ, ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಪಕ್ಕ. ಯಾಕಂದರೆ ಡ್ಯಾಶ್ ಅಂಬ್ರೆಲ್ಲಾ ಈಸ್ ಡ್ಯಾಶ್ ಯೂಸ್ಫುಲ್ ಥಿಂಗ್ಸ್ ಈ ಥರ ಇದೆ, ಹೌದಾ? ಆಪ್ಷನಲ್ಲಿ ಏನೇನಿದೆ, ಎ ಮತ್ತು ದ, ಆ್ಯನ್ ಮತ್ತು ದ, ಆ್ಯನ್ ಎ, ಆ್ಯನ್ ಈ ಥರ ಇದೆ, ಹೌದಾ? ಈಗ ಇಲ್ಲಿ ಯು ಇದೆ. ಹೀಗಾಗಿ ಏನು ಬರುತ್ತೆ ಆನ್ಸರು, ಆ್ಯನ್ ಬರುತ್ತೆ, ಹೌದಾ? ಅಂಬ್ರೆಲ್ಲ ಯು ಇದೆ ಅಲ್ವಾ, ಹಾಗಾಗಿ ಇದು ಏನಾಗುತ್ತೆ, ಓವೆಲ್ಸ್ ಸೌಂಡ್ ಆಗುತ್ತೆ. ಹಚ್ಚಿದ್ವಿ. ಈಗ ಮತ್ತೆ ಇಲ್ಲಿ ಏನಿದೆ, ಇಲ್ಲಿ ಯು ಇದೆ. ಹಾಗಾಗಿ ಏನು ಮಾಡಿಬಿಡ್ತಾರೆ ಅಂದರೆ ಇಲ್ಲಿ ಆ್ಯನ್ ಹಚ್ತಾರೆ. ಅದು ತಪ್ಪು. ಯಾಕೆ ತಪ್ಪು, ಇಲ್ಲಿ ಯು ಇದೆ ಅಲ್ವಾ, ಹಾಗಾದರೆ ಕರೆಕ್ಟ್ ಇದು. ಯಾವ ಥರ ತಪ್ಪು ಅಂದರೆ ನಾವು ಹೇಳಿದ್ದು ಓವೆಲ್ಸ್ ಸೌಂಡು, ಕಾನ್ಸೋನೆಂಟ್ಸ್ ಸೌಂಡು ಅಂತ. ನಾವು ಲೆಟರ್ ಅಷ್ಟೇ ನೋಡು ಅಂತ ಹೇಳಿಲ್ಲ, ಅದ್ರ ಜೊತೆಗೆ ಏನು ನೋಡಬೇಕು, ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸ್ ಅನ್ನೋದು ನೋಡಬೇಕು. ಈಗ ಯೂಸ್ಫುಲ್ ಅಂತ ಬರಿತೀವಿ ನೋಡಿ, ಕನ್ನಡದಲ್ಲಿ ಅದನ್ನು ಯಾವುದಾದ್ರೂ ಒಂದು ಪದ ಕೊಟ್ಟರೆ, ಈಗ ಅಂಬ್ರೆಲ್ಲ ಮತ್ತು ಯೂಸ್ಫುಲ್ ಇದೆ ನೋಡಿ, ಅದನ್ನು ನಾವು ಕನ್ನಡದಾಗ ಬರ್ಕೋಬೇಕು. ಯಾವ ಥರ, ಅಂಬ್ರೆಲ್ಲ ಈ ಥರ ಬರುತ್ತೆ. ಇನ್ನು ಯೂಸ್ಫುಲ್ ಬರ್ಕೊಂಡಾಗ ಈ ಥರ ಬರುತ್ತೆ. ಹೀಗಾಗಿ ಕನ್ನಡದಲ್ಲಿ ಬರ್ಕೊಂಡಾಗ ಅನ್ನೋದು ಬಂತ, ಹಾಗಾದರೆ ಇಲ್ಲಿ ಆ್ಯನ್ ಹಚ್ಚಬೇಕು. ಇನ್ನು ಇದೇ ಯು, ಯಾವುದು ಯೂಸ್ಫುಲ್, ಇದನ್ನು ಬರ್ಕೊಂಡಾಗ ಏನು ಬರುತ್ತೆ, ಯು ಬಂತು. ಹಾಗಾಗಿ ಇದು ವ್ಯಂಜನ. ಇಲ್ಲಿ ಏನು ಹಚ್ಚಬೇಕು ಅಂದರೆ ಎ ಹಚ್ಚಬೇಕು. ಇದು ವ್ಯಂಜನ ಅಕ್ಷರ ಆಗುತ್ತೆ, ಇದು ಸ್ವರ ಅಕ್ಷರ ಆಗುತ್ತೆ. ಈ ಥರ ಇದು ಓವೆಲ್ಸು, ಇದು ಕಾನ್ಸೋನೆಂಟ್ಸ್ ಸೌಂಡ್ ಬರುತ್ತೆ, ಈ ಥರ. ಇನ್ನು ನೆಕ್ಸ್ಟ್ ಕ್ವಶನ್, ಸುಮನ್ ಬ್ರೌಟ್ ಡ್ಯಾಶ್ ಅಂಬ್ರೆಲ್ಲಾ ಆ್ಯಂಡ್ ಫ್ಲಾಸ್ಕ್ ಈ ಥರ ಇದೆ, ಹೌದಾ? ಈಗ ಅಂಬ್ರೆಲ್ಲಾ ಅಂತ ಬಂತು ಅಂತ ಇಟ್ಕೊಳ್ಳಿ, ಅಲ್ಲಿ ಆ್ಯನ್ ಹಚ್ಚಿಬಿಡಬೇಕು. ಅಂಬ್ರೆಲ್ಲಾ, ಹೌದಾ? ಅಂಬ್ರೆಲ್ಲಾ ಅಂತ ಎಲ್ಲಾದರೂ ಆನ್ಸರ್ ಕ್ವಶನ್ ಬಂದರೆ ಆ್ಯನ್. ಇನ್ನು ಇಲ್ಲಿ ಫ್ಲಾಸ್ಕ್ ಅನ್ನೋದು ಬಂದಿದೆ, ಹೌದಾ? ಇದು ನಮಗೆ ಗೊತ್ತಾಗಲಿಲ್ಲ. ಅವಾಗ ಏನು ಮಾಡ್ಕೋಬೇಕಂದ್ರೆ ನಾವು ಕನ್ನಡದಲ್ಲಿ ಬರ್ಕೋಬೇಕು, ಫ್ಲಾಸ್ಕ್ ಈ ಥರ ಇದೆ ನೋಡಿ. ಇಲ್ಲಿ ಬಂತಿಲ್ಲ ಹಾಗಾದರೆ ಇಲ್ಲಿ ಎ ಹಚ್ಚಬೇಕು, ಈ ಥರ. ಇನ್ನು ನೆಕ್ಸ್ಟ್ ಕ್ವಶನ್, ಸುಧೀರ್ ಈಸ್ ಡ್ಯಾಶ್ ಎಂ ಪಿ ಆ್ಯಂಡ್ ಹಿ ವೈಫ್ ಈಸ್ ಹೋಮ್ ಮೇಕರ್, ಹೌದಾ? ಎಂ ಪಿ ಇಲ್ಲಿ ಏನು ಹಚ್ಚಬೇಕು, ಈಗ ಎಮ್ ಅನ್ನೋದು ಏನಿದೆ ಕಾನ್ಸೋನೆಂಟ್ಸ್ ಬರುತ್ತೆ, ಹೌದಾ? ಲೆಟರ್ ಅಲ್ಲ. ನಾವೇನು ನೋಡಬೇಕು, ಕಾನ್ಸೋನೆಂಟ್ಸ್ ಸೌಂಡ್ ಇದೆಯಾ ಅಥವಾ ವೊವೆಲ್ಸ್ ಸೌಂಡ್ ಇದೆಯಾ ಅನ್ನೋದನ್ನು ನೋಡಬೇಕು. ಈಗ ಎಮ್ ಅನ್ನೋದು ಕನ್ನಡದಾಗ ಬರ್ಕೊಂಡ್ರೆ ಈ ಥರ ಬರುತ್ತೆ. ಇಲ್ಲಿ ಫಸ್ಟ್ ಏನು ಬರುತ್ತೆ, ಎ ಬರುತ್ತೆ. ಹೀಗಾಗಿ ಇಲ್ಲಿ ಆ್ಯನ್ ಹಚ್ಚಬೇಕು, ಆ್ಯನ್ ಎಂ ಪಿ. ಇನ್ನು ವೈಫ್ ಈಸ್ ಹೋಮ್ ಮೇಕರ್, ಇದನ್ನು ನಾವು ಕನ್ನಡದಲ್ಲಿ ಬರ್ಕೋಬೇಕು. ಏನು,
ಹೋ ಅಂತ ಬರ್ಕೊಂಡಾಗ ಏನು ಬರಿತೀವಿ, ಹೋ ಬರುತ್ತೆ. ಹೀಗಾಗಿ ಇಲ್ಲಿ ಎ, ಇಲ್ಲಿ ಆ್ಯನ್, ಇಲ್ಲಿ ಎ. ಈ ಥರ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಚಾಪ್ಟರ್ ಮೇಲೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.